ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे अब पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है परंपरागत खेती. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಭತ್ತದ ಬೆಳೆಯನ್ನು ಬಾಧಿಸುವಂತಹ ಕೀಟ ಪೀಡೆಗಳು ಮತ್ತು ಅವುಗಳ ನಿಯಂತ್ರಣ, ಈ ಕುರಿತು ಡಾಕ್ಟರ್ HC ಲತಾ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭತ್ತವನ್ನು ಬಾಧಿಸುವಂಥ ಕೀಟ ಪೀಡೆಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಮಡಿಕೇರಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರು ಹಾಗೂ ಕೀಟಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ HC ಲತಾ ಅವರು. ನಮಸ್ಕಾರ ಡಾಕ್ಟರ್ ಲತಾ ಅವರೇ. ನಮಸ್ಕಾರ. ಈ ಭತ್ತವನ್ನು ಬಾಧಿಸುವಂಥ ಮುಖ್ಯವಾದ ಕೀಟಪೀಡೆಗಳು ಯಾವ್ಯಾವು ಅಂತೀರಿ? ಭತ್ತ ಪ್ರಮುಖ ಆಹಾರ ಬೆಳೆಯಾಗಿದೆ ಹಾಗೂ ಇದರಲ್ಲಿ ಪ್ರಮುಖವಾಗಿ ಕೆಲವು ಮುಖ್ಯ ಕೀಟಗಳು ಇದ್ದಾವೆ. ಅದು ಯಾವುವು ಎಂದರೆ ಹಳದಿ ಕಾಂಡ ಕೊರಕ, ಗರಿ ಮಡಿಸುವ ಹುಳು, ಕೊಳವೆ ಹುಳು, ಸಂದು ಜಿಗಿ ಹುಳು ಹಾಗೂ ಕಣೆ ನೊಣ. ಈ 5 ಕೀಟಗಳು ಪ್ರಮುಖ ಕೀಟಗಳಾಗಿರುತ್ತವೆ. ಈ 5 ಕೀಟಗಳನ್ನು ನಿಯಂತ್ರಣ ಮಾಡಿದ್ರೆ ಭತ್ತದ ಇಳುವರಿ ಸಾಕಷ್ಟು ಕಡಿಮೆ ಆಗುತ್ತೆ. ಈ ಹಳದಿ ಕಾಂಡಕೊರಕ ಕೀಟ ಪೀಡೆಯನ್ನು ತೆಗೆದುಕೊಂಡ್ರೆ ಇದು ಯಾವ ಹಂತದಲ್ಲಿ ಬರುತ್ತೆ? ಅಂದರೆ ಸಸಿ ಮಡಿಯಲ್ಲಿ ಬರುತ್ತೋ ಅಥವಾ ಮುಖ್ಯ ಜಮೀನಲ್ಲಿ ಬರುತ್ತೆ? ಇದು ಹಳದಿ ಕಾಂಡಿ ಕೊರಕ ಅನ್ನೋದು ಸಸಿ ಮಡಿಯಲ್ಲೂ ಬರುತ್ತೆ. ಸಸಿ ಮಡಿಯಿಂದ ಮುಖ್ಯ ಜಮೀನಿಗೆ ನಾಟಿಯಿಂದ 15 ದಿನದ ಒಳಗೇನೆ ಹಳದಿ ಕಾಂಡ ಕೊರಕ ಕಾಣಿಸಿಕೊಳ್ಳುತ್ತದೆ. ಅಂದರೆ ಈ ಹಳದಿ ಕಾಂಡ ಕೊರಕ ತೊಂದರೆ ಕೊಟ್ಟಾಗ ಅಥವಾ ಭತ್ತದ ಬೆಳೆಯನ್ನ ಬಾಧಿಸಿದಾಗ ಯಾವ ರೀತಿ ಲಕ್ಷಣವನ್ನ ನಾವು ಕಾಣಬಹುದು? ಇದು ಮೊಟ್ಟೆಗಳನ್ನ ಎಲೆಯ ತುದಿ ಭಾಗದಲ್ಲಿ ಗುಂಪು ಗುಂಪಾಗಿ ಇಡುತ್ತದೆ. ಅದರ ಮೇಲೆ ಅದರ ಕೂದಲುಗಳಿಂದ ಮುಚ್ಚುತ್ತದೆ. ಅದು ಕಂದು ಬಣ್ಣದಲ್ಲಿ ಇರುತ್ತದೆ. ಇದರಿಂದ ನಾವು ಗುರುತಿಸಬಹುದು. ಇದು ಹಾನಿ ಮಾಡಿದಾಗ ಯಾವ್ಯಾವ ಗುಣಲಕ್ಷಣಗಳು ಅಂದ್ರೆ, ಒಂದು ಮಧ್ಯದ ಸುಳಿ ಮಧ್ಯದ ಭಾಗದಲ್ಲಿ ಅದರ ಮೊಟ್ಟೆಯಿಂದ ಮರಿ ಹುಳುಗಳು ಹೊರಗೆ ಬಂದು ಅದು ಸುಳಿಯ ಭಾಗದಲ್ಲಿ ಹೋಗಿ ಕೊರೆದು ತಿನ್ನುತ್ತಾ ಹೋಗೋದಿರೋದ್ರಿಂದ ಆ ಸುಳಿಯನ್ನು ಒಣಗುತ್ತದೆ. ಇದನ್ನು ನಾವು ಡೆಡ್ ಹಾರ್ಟ್ ಅಂತಾನೂ ಕರೆಯುತ್ತೇವೆ. ಇದರ ಜೊತೆಗೆ ಈ ತೆನೆ ಬಿಡುವ ಸಮಯದಲ್ಲೂ ಇದು ಕಾಣಿಸಿಕೊಂಡಾಗ ಆ ತೆನೆಯಲ್ಲಿ ಬಿಳಿ ತೆನೆಗಳನ್ನು ಕಾಣುತ್ತೇವೆ ಹಾಗೂ ಅದು ಜೊಳ್ಳಾಗಿ ಅದರೊಳಗೆ ಯಾವುದೇ ಕಾಳುಗಳು ಇರುವುದಿಲ್ಲ. ಅದನ್ನು ನಾವು ವೈಟ್ ಇಯರ್ಸ್ ಅಂತಾನು ಕರೆಯುತ್ತೇವೆ. ಇದು ಹೇಗಿದೆ ಅಂದರೆ ಸುಳಿಯನ್ನು ಕೈಯಿಂದ ಕಿತ್ತಾಗ ಬಹು ಸುಲಭವಾಗಿ ಬರುತ್ತದೆ. ಇದರಿಂದ ಹಳದಿ ಕಾಂಡಕೊರಕವು ಗದ್ದೆಯಲ್ಲಿ ಬಂದಿದೆ ಅಂತ ಹೇಳಿ ತಿಳಿಯಬಹುದಾಗಿದೆ. ಅಂದ್ರೆ ಇದು ಪತಂಗದ ಜಾತಿಗೆ ಸೇರಿದ ಇದು ಪೈರಾಲಿಡೆ ಅಂತ ಹೇಳಿ ಒಂದು ಲೆಪಿಡಾಪ್ಟರ ಪತಂಗದ ಗುಂಪಿಗೆ ಬರುತ್ತದೆ. ಇದನ್ನು ಸಿರ್ಫೋವೇಗಾ ಇನ್ಸರ್ಟಲಸ್ ಅಂತಾನು ಇಂಗ್ಲಿಷ್ ನಲ್ಲಿ ಕರೆಯುತ್ತಾರೆ.
ಅಂದ್ರೆ ಮರಿ ಹುಳುಗಳು ಹಾನಿ ಮಾಡೋದು ಜಾಸ್ತಿ. ಮರಿ ಹುಳುಗಳು ಹಾನಿ ಮಾಡುವುದಿಲ್ಲ, ಒಳಗೆ ಹೋಗಿ ಎಲ್ಲ ತಿಂದು ಒಳಗಿನ ಕಂಟೆಂಟ್ ಅನ್ನು ತೆನೆಯಲ್ಲಿರುವ ಬೀಜವನ್ನು ತಿಂದು ಅದನ್ನು ಜೊಳ್ಳಾಗಿ ಪರಿಣಮಿಸುತ್ತದೆ. ಇದರಿಂದ ನಮ್ಮ ಇಳುವರಿಯೂ ಕಡಿಮೆ ಆಗುತ್ತದೆ. ಅಂದ್ರೆ ಇದು ಭತ್ತ ಬೆಳೆಯುವಂತ ಪ್ರದೇಶದಲ್ಲಿ ಮುಖ್ಯವಾದ ಒಂದು ಅಡಚಣೆ ಅಂತ ಹೇಳ್ಬೋದು. ಇದು ಮುಖ್ಯವಾದ ಪೀಡೆ ಒಂದು, ಹಾಗೂ ಇದರಿಂದ ಇಳುವರಿನೂ ಕಡಿಮೆ ಆಗುತ್ತದೆ. ತುಂಬಾ ಜಾಸ್ತಿ ಅಂತರದಲ್ಲಿ 50% ತನಕನೂ ಇದು ಡ್ಯಾಮೇಜ್ ಆಗುತ್ತೆ. ಇನ್ನೊಂದೇನು ಅಂದ್ರೆ ಹಳದಿ ಕಾಂಡಕೊರಕ ಬೇರೆ ಯಾವ ಬೆಳೆಗೆ ಬರುವುದಿಲ್ಲ, ಭತ್ತ ಒಂದಕ್ಕೇನೆ ಹಳದಿ ಕಾಂಡಕೊರಕ ಬರುತ್ತದೆ. ಆದ್ದರಿಂದ ಇದಕ್ಕೆ ನಿಯಂತ್ರಣ ಕ್ರಮಗಳನ್ನು ನಾವು ತಗೊಳ್ಳಬೇಕು. ಅಂದ್ರೆ ಕೋಶಾವಸ್ಥೆಯನ್ನ ಎಲ್ಲಿ ಹೊಂದುತ್ತೆ ಇದು? ಇದು ಕೋಶಾವಸ್ಥೆಯನ್ನು ಸುಳಿ ಇರುತ್ತಲ್ಲ, ಅದರ ಒಳಗೇನೆ ಒಂದು ರೇಷ್ಮೆಯ ಗೂಡುಗಳ ತರ ಮಾಡ್ಕೊಂಡಿರುತ್ತದೆ. ಕಾಂಡದಲ್ಲೂ ಕೂಡ ಇರಬಹುದು ಅಂತೀರಿ. ಸುಳಿಯಿಂದ ಕಾಂಡ ತಿನ್ಕೊಂಡು ಬರೋದ್ರಿಂದ ಅದ್ರ ಒಳಗೇನೆ ಅದು ಕೋಶಾವಸ್ಥೆಯನ್ನ ಹೊಂದುತ್ತೆ. ಆನಂತರ ಮತ್ತೆ ಪತಂಗ ಹೊರಗಡೆ ಬಂದು ಪತಂಗ ಹೊರಗೆ ಬರುತ್ತೆ, ಮತ್ತೆ ಮೊಟ್ಟೆಗಳನ್ನ ಇಟ್ಟು ಅದರದ್ದು ಜೀವನ ಚಕ್ರ ಹಾಗೇನೆ ಕಂಟಿನ್ಯೂ ಮಾಡ್ತಿರುತ್ತೆ. ಸಸಿ ಮಡಿನಲ್ಲೂ ಕೂಡ ಇದೇ ರೀತಿನೇ ಮಾಡುತ್ತಾ ಹೇಗೆ? ಸಸಿ ಮಡಿಯಲ್ಲಿ ಕೊನೆ ಟೈಮಲ್ಲಿ ಬರುತ್ತದು, ಮೊಟ್ಟೆ ಅಷ್ಟೇ ಇಟ್ಟಿರುತ್ತೆ ಅದರಲ್ಲಿ. ನಾವು ಅದನ್ನ ಮೇನ್ ಫೀಲ್ಡ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಇದ್ರದ್ದು ಡ್ಯಾಮೇಜ್ ಸಿಂಪ್ಟಮ್ಸ್ ಜಾಸ್ತಿ ಕಾಣಿಸ್ಕೊಂತ ಇದು ಹೆಸರೇ ಹೇಳೋ ರೀತಿಯಲ್ಲಿ ಕಾಂಡಕೊರಕ. ಕಾಂಡಕೊರಕ ಕಾಂಡವನ್ನು ಕೊರೆದು ಸುಳಿಯನ್ನು ತಿಂದು ಬಿಡುತ್ತೆ. ಮೊದಲನೇ ಸ್ಟೇಜ್ ಅಲ್ಲಿ ಇದು ಸುಳಿಯನ್ನು ತಿನ್ನುತ್ತೆ. ಹೋಗ್ತಾ ಹೋಗ್ತಾ ಲೇಟರ್ ಸ್ಟೇಜ್ಗೆ ಏನಾಗುತ್ತೆ, ಪ್ಯಾನಿಕಲ್ ಏನಿರುತ್ತೆ ಅದನ್ನ ತಿನ್ಕೊಂಡು ಹೋಗುತ್ತೆ. ಅಂದ್ರೆ ಈ ಭತ್ತದ ಗರಿ ತುದಿಯಲ್ಲೇ ಇಡುತ್ತೆ ಇದು. ಮೊಟ್ಟೆಯನ್ನು ಭತ್ತದ ಎಲೆ ಇರುತ್ತೆ, ಎಲೆಯ ತುದಿ ಭಾಗದಲ್ಲಿ ಗುಂಪಾಗಿ ಇಡುತ್ತೆ. ಅದರ ಮೇಲೆ ಟಫ್ಟ್ ಆಫ್ ಏರ್ಸ್ ಅಂತ ಹೇಳ್ತಾರೆ, ಅದು ಕಂದು ಬಣ್ಣದಲ್ಲಿ ಇರುತ್ತೆ. ಅದನ್ನು ಅದರ ಮೇಲೆ ಮುಚ್ಚಿ ಪ್ರೊಟೆಕ್ಷನ್ಗೆ ಅಂತ ಹೇಳಿ ಇದು ಮಾಡುತ್ತೆ. ಈ ಹಳದಿ ಕಾಂಡಕೊರಕವನ್ನು ಹೇಗೆ ನಿಯಂತ್ರಿಸಬಹುದು ಅಂತೀರಿ? ಈ ಹಳದಿ ಕಾಂಡಕೊರಕ ನರ್ಸರಿಯಿಂದನೇ ಎಲೆ ತುದಿ ಭಾಗದಲ್ಲಿ ಮೊಟ್ಟೆಗಳು ಇರೋದ್ರಿಂದ ಆ ಎಲೆಯ ತುದಿ ಭಾಗವನ್ನು ಕಿತ್ತು ಎಸೆಯಬೇಕು, ಕಿತ್ತು ನಾಶಪಡಿಸಬೇಕು. ಮತ್ತೆ ಮುಖ್ಯ ಭೂಮಿಗೆ ಬಂದಾಗ ಅಲ್ಲಿ ಡ್ಯಾಮೇಜ್ ಆಗಿರೋದು ಈ ಸೆಂಟ್ರಲ್ ಶೂಟ್ ಏನಿರುತ್ತೆ ಸುಳಿ, ಅದನ್ನ ಕಿತ್ತಿ ಆ ಪಾರ್ಟ್ಗಳು ಕಿತ್ತಿ ನಾಶಪಡಿಸಬೇಕು. ಮತ್ತೆ ನಾವು ಗೊಬ್ಬರ ಹಾಕ್ಬೇಕಾದ್ರೆ ಸಾರಜನಕ ಏನ್ ಹಾಕ್ತಿವಿ ಅದನ್ನ ಒಂದು ಲಿಮಿಟೆಡ್ ಅಲ್ಲಿ ಹಾಕ್ಬೇಕಾಗುತ್ತೆ. ಇದು ಜಾಸ್ತಿ ಹಾಕಿದ್ವಿ ಅಂದ್ರೆ ಅದ್ರದ್ದು ಹಸಿರು ಬಣ್ಣ ಎಲ್ಲ ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗಿ ಇದಕ್ಕೆ ಫೇವರಬಲ್ ಕಂಡೀಷನ್ ಅದಾಗುತ್ತೆ. ಮತ್ತೆ ನಾವು ಯಾವ್ದಾದ್ರು ರೆಸಿಸ್ಟೆಂಟ್ ವೆರೈಟೀಸ್ ಗಳಿದ್ರೆ ಇದನ್ನು ಕೂಡ ನಾವು ಅದಕ್ಕೆ ಸೋಯಿಂಗ್. ಮತ್ತೆ ಇನ್ನೊಂದು ಈ ಜೈವಿಕ ಕ್ರಿಯೆಗೆ ಹೋಗುತ್ತೀವಿ ಅಂದ್ರೆ ನಿಯಂತ್ರಣಕ್ಕೆ ಟ್ರೈಕೋಗ್ರಾಮ ಅಂತ ಹೇಳಿ ಪರಭಕ್ಷಕ ಜೀವಿ ಇದೆ, ಅದನ್ನು ನಾವು ಇಲ್ಲಿ ರಿಲೀಸ್ ಮಾಡಿದ್ರೆ ಇದ್ರೂ ಕೂಡ ಕಂಟ್ರೋಲ್ ಆಗುತ್ತೆ. ಕಿಲೋನಿಸ್ ಕೀಟವನ್ನು ನಾವು ಬಳಸ್ಕೋಬಹುದು. ಟ್ರೈಕೋಗ್ರಾಮ ಕಿಲೋನಿಸ್ ಅಂತ ಹೇಳಿ ರಿಲೀಸ್ ಮಾಡಿದ್ರೆ ನಿಯಂತ್ರಣ ಆಗುತ್ತೆ. ಅದ್ರ ಜೊತೆಗೆ ಕೆಮಿಕಲ್ ಅನ್ನು ನಾವು ಮಾಡಬೇಕಾಗುತ್ತೆ. ಕೆಮಿಕಲ್ ಅಲ್ಲಿ ಮೇನ್ ಕ್ಲೋರೋಪೈರಿಪಾಸ್, ಅದು ಒಂದು 2 ml 20 EC 2 ml ಸ್ಪ್ರೇ ಮಾಡಬೇಕಾಗುತ್ತೆ. 1 ಲೀಟರ್ ನೀರಿಗೆ 2 ml. 1 ಲೀಟರ್ ನೀರಿಗೆ 2 ml ಬೆರೆಸ್ಕೊಂಡು ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಅದೇ ಎಕರೆಗೆ ಬೇಕು ಅಂದ್ರೆ 500 ಇಂದ 600 ml ಬೇಕಾಗುತ್ತೆ. ಮತ್ತೆ ಫ್ಲೂಬೆಂಡಿಯಮೈಡ್ 20 WG ಇರುತ್ತೆ. ಮತ್ತೆ ಫ್ಲೂಬೆಂಡಿಯಮೈಡ್ ಲಿಕ್ವಿಡ್ ಅಲ್ಲೂ ಇರುತ್ತೆ, ಅದು 0.2 grams. ಈ ತರ 0.2 grams ಅಂದ್ರೆ 0.2 ಗ್ರಾಮ್ನಷ್ಟು 1 ಲೀಟರ್ ನೀರಿಗೆ. 1 ಲೀಟರ್ ನೀರೊಳಗೆ ಇದೆಲ್ಲ ಹೇಳೋದೆಲ್ಲ 1 ಲೀಟರ್ ನೀರೊಳಗೆ 10 ಲೀಟರ್ ನೀರಿಗೆ 2 ಗ್ರಾಮ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕಾಗುತ್ತೆ. ಕ್ಲೋರಾಂಟ್ರಿಫೋಲ್ ಅಂತ ಇದೆ, ಅದನ್ನು 0.25 ml ಪರ್ ಲೀಟರಿಗೆ ಯೂಸ್ ಮಾಡಬೇಕಾಗುತ್ತೆ. ಇವು ಮುಖ್ಯವಾಗಿ ರಾಸಾಯನಿಕವು. ಅದು ಜೈವಿಕ ಬಂದು ಟ್ರೈಕೋಗ್ರಾಮ ಕಿಲೋನಿಸ್ ಅದನ್ನ, ಮತ್ತೆ ಇದು ಕ್ಲಿಪ್ಪಿಂಗ್, ಆಮೇಲೆ ಲೈಟ್ ಟ್ರ್ಯಾಪ್ಸ್ ಅಂತ ಹೇಳಿ ಬರ್ತಾವಲ್ಲ, ಮೋಹಕ ಬಲೆ, ಇವನ್ನು ನಾವು ಫಿಟ್ ಮಾಡಿ ಅಲ್ಲಿಗೆ ಬಂದು ಅವು ಹುಳಗಳು ಬಿದ್ದಾಗ ನಾವು ಅದನ್ನ ಸಾಯಿಸಬಹುದು. ಬೆಳಕು ಬಲೆಗಳನ್ನು ಕೂಡ ಅಳಿಸಬಹುದು. ಇದಕ್ಕೆ ಅದು ಒಂದು ಒಳ್ಳೆ ಕ್ರಮ. ಇದು ಮುಖ್ಯವಾಗಿ ಹಳದಿ ಕಾಂಡಕೊರಕ ಕೀಟದ ಬಗ್ಗೆ ಆಯಿತು. ಇನ್ನ ಗರಿ ಮಡಚೋ ಹುಳು ಕೂಡ ಭತ್ತದ ಬೆಳೆಯನ್ನ ಬಾಧಿಸುತ್ತೆ ಅಂತ ತಾವು ಹೇಳಿದ್ರಿ. ಇದು ಯಾವ ರೀತಿ ತೊಂದರೆ ಕೊಡುತ್ತೆ ಅಂತೀರಿ? ಗರಿ ಮಡಿಸುವ ಹುಳುನ ನೆಫಲೋಕ್ರಸಿಸ್ ಮೆಡಿನಾಲಿಸ್ ಅಂತ ಕರೀತಾರೆ. ಇದನ್ನು ಕೂಡ ಪತಂಗಕ್ಕೆ ಸೇರಿದ ಕೀಟ. ಇದು ಹಳದಿ ಬಣ್ಣದ ಪತಂಗ ಆಗಿರುತ್ತದೆ. ಇದ್ರ ಮೇಲೆ ಕಪ್ಪು ಬಣ್ಣದ ವೇವಿ ಲೈನ್ಸ್ ಕೂಡ ನೋಡ್ತೇವೆ, ಅಂದ್ರೆ ಗೆರೆಗಳು ಕೂಡ ಇರುತ್ತವೆ. ಎಗ್ಸ್ ಲೀವ್ಸ್ ಅಲ್ಲಿ ಇಡುತ್ತೆ. ಮತ್ತೆ ಲಾರ್ವಾ ಬಂದ್ಬಿಟ್ಟು ಇದು ಗ್ರೀನ್ ಕಲರ್ ಇರುತ್ತೆ, ಅಡಲ್ಟ್ಸ್ ಬಂದ್ಬಿಟ್ಟು ಯೆಲ್ಲೋ ಕಲರ್ ಬ್ಲಾಕ್ ವೇವಿಲೆನ್ಸ್ ಇರುತ್ತೆ. ಇದು ಸ್ವಲ್ಪ ಗ್ರೀನ್ ಯೆಲ್ಲೋ ಆ ಟೈಪ್ ಅಲ್ಲಿ ಲಾರ್ವಾ ಇರುತ್ತೆ, ಹಸಿರು ಬಣ್ಣದ ಹಳದಿ ಆ ತರ ಇರುತ್ತೆ.
ಇದು ಗರಿ ಮಡಸುವ ಹುಳು ಹೇಗೆ ಡ್ಯಾಮೇಜ್ ಮಾಡುತ್ತೆ ಅಂದ್ರೆ ಬಾವುಟ ಗರಿ ಬರುತ್ತೆ ಅಂತ ಹೇಳ್ತೀವಲ್ಲ, ಮುಖ್ಯವಾದ ಆ, ಗರಿ. ಆ ಟೈಮಲ್ಲಿ ಇದು ಇನ್ಫೆಸ್ಟ್ ಮಾಡುತ್ತೆ. ಅದು 2-3 ಗರಿಗಳು ಈ ಬಾರ್ಡರ್ ಇಂದ ಹಿಂಗೆ ಮಡಿಸ್ಕೊಳ್ತಾವ. ಮಡಿಸ್ಕೊಂಡು ಅದ್ರ ಒಳಗಡೆ ಇದು ಉಳ್ಕೊಂಡು ಇದು ತಿನ್ನುತ್ತಾ ಹೋಗುತ್ತೆ. ಎಲೆದು ಹಸಿರು ಬಣ್ಣನೆಲ್ಲದು ಕೆರೆದು ತಿಂದು ಅದು ಬಿಳಿ ಬಣ್ಣ ಆಗಿ ಕಾಣೋ ಹಾಗೆ ಮಾಡುತ್ತೆ. ಅಂದ್ರೆ ಪತ್ರ ಹರಿತನ್ನೆಲ್ಲ ಇದು ಕೆರೆದು ತಿನ್ನೋದ್ರಿಂದ ಭತ್ತದ ಗರಿಗಳು ಬಿಳಿ ಬಣ್ಣಕ್ಕೆ ಕಾಣ್ತವೆ. ಇದರಿಂದ ನಾವು ಏಣಿ ಆಕಾರದ ಬಿಳಿ ಗೆರೆಗಳನ್ನು ಕೂಡ ಇದ್ರ ಮೇಲೆ ಕಾಣಬಹುದು. ಇದು ಬಾವುಟದ ಗರಿ ಬಂದಾಗ ಮುಖ್ಯವಾಗಿ ಕಾಣುವ ಗರಿ ಮಡಿಸುವ ಹುಳು. ಅಂದ್ರೆ ಇದು ಗದ್ದೆನಲ್ಲೇ ಕಂಡು ಬರುತ್ತೆ. ಇದು ಇದು ಗದ್ದೆಯಲ್ಲೇ ಸಸಿ ಮಡಿಯಲ್ಲಿ ಏನ್ ಬರಲ್ಲ. ಸಸಿ ಮಡಿಯಲ್ಲಿ ಏನು ಬರಲ್ಲ. ಅಂದ್ರೆ ಸಾಕಷ್ಟು ಹಾನಿ ಉಂಟಾಗತ್ತೆ ಇದು ಬಂದಾಗ. ಮೊದಲೆಲ್ಲ ಇದು ಕಡಿಮೆ ಆಗ್ತಾ ಇತ್ತು. ಈಗ ಬರ್ತಾ 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 ಇದು ಒಂದು ಪ್ರಮುಖ ಬಾಧಿಸುವ ಕೀಟ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲೂ ಇದು ಮೇಜರ್ ಆಗಿ ಕಾಸ್ ಮಾಡುತ್ತೆ. ಆ ಒಂದು ಸಾಧ್ಯತೆ ಇದೆ ಅಂತೀರಿ. ಏನು ಈ ಗರಿ ಮಡಚುವಂತ ಹುಳುವಿನ ವಿರುದ್ಧ ನಾವು ನಿಯಂತ್ರಣ ಕ್ರಮ ಕೈಗೊಳ್ಳಬಹುದು ಅಂತೀರಿ? ಇದ್ರಲ್ಲಿನೂ ಕೂಡ ರಾಸಾಯನಿಕ, ಜೈವಿಕ ಮತ್ತೆ ಬೇರೆ ಬೇರೆ ವಿಧವಾದಂಥದನ್ನ ನಾವು ಮಾಡಬೇಕಾಗುತ್ತೆ. ಬೇರೆ ಗಿಡದ ಮೇಲೆ ಹೋಗಿ ಇದು ಕೂತ್ಕೊಂಡು ಇದ್ರದ್ದು ಜೀವನ ಸಂತತಿಯನ್ನು ಮಾಡೋದ್ರಿಂದ ಬಂಡ್ ಮೇಲೆ ಏನಿರುತ್ತೆ ಕಳೆಗಳು, ಕಸಗಳು ಅಥವಾ ಫೀಲ್ಡ್ ಒಳಗೆ ಏನಿರುತ್ತೆ ಎಲ್ಲಾನು ನಾವು ಕ್ಲೀನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸ್ವಚ್ಛವಾಗಿ ಇಟ್ಕೋಬೇಕು. ಒಂದು ಅದ್ರ ಜೊತೆಗೆ ಈ ಸಾರಜನಕ ಏನ್ ಯೂಸ್ ಮಾಡ್ತೀವಿ ಅದನ್ನು ಒಂದು ಲೆವೆಲ್ ಅಲ್ಲಿ ಕಡಿಮೆ ಮಾಡ್ಕೋಬೇಕು. ಟ್ರೈಕೋಗ್ರಾಮ ಕಿಲೋನಸ್ನ ನಾವು ಇದರಲ್ಲೂ ಕೂಡ ರಿಲೀಸ್ ಮಾಡಬಹುದು. 40,000 ಎಗ್ಸ್ ಅನ್ನ 1 ಎಕರೆಗೆ ರಿಲೀಸ್ ಮಾಡಿದ್ರೆ ಇದನ್ನ 3 times ಗೆ ರಿಲೀಸ್ ಮಾಡ್ತಾ ಹೋಗ್ತಾರೆ 3 ಹಂತಗಳಲ್ಲಿ. ಒಂದು 37 ಡೇಸಿಗೆ, ಒಂದು 44 ಡೇಸಿಗೆ, ಒಂದು 51 ಡೇಸಿಗೆ. ಈ ತರ 3 ಹಂತದಲ್ಲಿ ನಾವು ರಿಲೀಸ್ ಮಾಡಿದ್ರೆ ಇದನ್ನ ಕಡಿಮೆ ಮಾಡಬಹುದು. ಅದ್ರ ಜೊತೆಗೆ ಒಂದು ಕೆಮಿಕಲ್ಸ್ ಕೂಡ ಯೂಸ್ ಮಾಡಬಹುದು. ಕ್ವಿನಾಲೋಫಾಸ್ ಅದು 2 ml per liter of water. ಇಂಡಾಕ್ಸಿಕಾರ್ಬ್ ಅದು 0.5 ml 1 ಲೀಟರ್ ನೀರಿಗೆ. 1 ಲೀಟರ್ ನೀರಿಗೆನೆ. ಫ್ಲೂಬೆಂಡಿಮೈಡ್ 0.008 ml ಇದು ಲಿಕ್ವಿಡ್ ಫಾರ್ಮುಲೇಷನ್. ಬಹಳ ಕಡಿಮೆ ಇದು. ಇನ್ನು 0.2 ಗ್ರಾಮ್ ಅಂತ ಇದೆ, ಅದು ಗ್ರಾನ್ಯುಲ್ ಫಾರ್ಮೇಶನ್. ಪರ್ ಲೀಟರಿಗೆ ಯೂಸ್ ಮಾಡಿ ಗದ್ದೆಯಲ್ಲಿ ಬಾವುಟ ಗರಿ ಕಾಣಿಸ್ಕೊಳ್ಳುತ್ತಲ್ಲ ಆ ಟೈಮಲ್ಲಿ ಹುಳಗಳು ಬಂದಿದ್ದ ನೋಡ್ಕೊಂಡು ಅದು ಹೆಂಗೆ ಅಂದ್ರೆ 10% ಲೀಫ್ ಡ್ಯಾಮೇಜ್ ಇರಬೇಕು. ಅಂದ್ರೆ ನಾವು ಉಸ್ತುವಾರಿ ಮಾಡ್ತಾ ಇರಬೇಕು, ನೋಡ್ತಾ ಇರಬೇಕು. ಅರ್ಲಿ ಸ್ಟೇಜಸ್ ಅಲ್ಲಿ ಕೂಡ ಬರುತ್ತೆ. ಅರ್ಲಿ ಸ್ಟೇಜಸ್ ಅಲ್ಲಿ ಬಂದಾಗ ಅಷ್ಟು ಡ್ಯಾಮೇಜ್ ಆಗಲ್ಲ. ಆ ಬಾವುಟ ಗರಿ ಬಂದಾಗ ಜಾಸ್ತಿ ಆಗುತ್ತೆ. ಅರ್ಲಿ ಸ್ಟೇಜಸ್ ಅಲ್ಲಿ ಒಂದು 10% ಇದೆ ಅಂದ್ರೆ ಅವಾಗೆ ಕಂಟ್ರೋಲ್ ಮಾಡ್ಕೊಳ್ಳೋದು. ಇಲ್ಲ 5% ಫ್ಲಾಗ್ ಲೀಫ್ ಅಲ್ಲಿ ಜಾಸ್ತಿ ಡ್ಯಾಮೇಜ್ ಆಗೋದ್ರಿಂದ ಅದು 5% ಬಂದ ತಕ್ಷಣ ರಿಡಕ್ಷನ್ ಮಾಡಬೇಕು. ಅಂದ್ರೆ ಅವಾಗ ಸಿಂಪರಣೆಯನ್ನ ಕೈಗೊಳ್ಳಬೇಕು, ಮುಖ್ಯವಾದ ಕ್ರಮ. ಅಂದ್ರೆ ಟ್ರೈಕೋಗ್ರಾಮನ್ನು ಬಳಸಬಹುದು, ಮತ್ತೆ ಬೇಸಾಯ ಕ್ರಮಗಳಂತಾನು ಕೂಡ ಬಳಸ್ಕೋಬಹುದು, ರಾಸಾಯನಿಕ ವಿಧಾನಕ್ಕೂ ಹೋಗ್ಬಹುದು. ಮತ್ತೊಂದು ತಾವು ತಿಳಿಸಿದ್ದು ಕೊಳವೆ ಹುಳು ಅಂತ. ಕೊಳವೆ ಹುಳುನು ಕೂಡ ಈ ಭತ್ತದ ಬೆಳೆಯನ್ನ ಬಾಧಿಸುವಂತ ಕೀಟಪೀಡೆ ಅಂತ. ಮುಖ್ಯವಾಗಿ ಇದು ಯಾವ ಹಂತಗಳಲ್ಲಿ ಬರುತ್ತೆ ಅಂತೀರಿ? ಕೊಳವೆ ಹುಳು 1 ತಿಂಗಳು 45 ದಿನದೊಳಗೇನೆ ಕೊಳವೆ ಹುಳುಗಳು ಕಾಣಿಸಿಕೊಳ್ಳುತ್ತದೆ. ಅಂದ್ರೆ ಅದು ಗದ್ದೆನಲ್ಲೇನೆ ಗದ್ದೆ ಒಳಗೆ ನೋಡ್ತೇವೆ. ಸಸಿ ಮಡಿಯಲ್ಲಿ ಬರಲ್ಲ ಇದು. ಇಲ್ಲ, ಇದು ಸಸಿ ಮಡಿಯಲ್ಲಿ ಏನು ಕಾಣಿಸ್ಕೊಳ್ಳಲ್ಲ. ಕೊಳವೆ ಹುಳು ಗದ್ದೆ ಒಳಗೆ ಬರುತ್ತದೆ. ಕೊಳವೆ ಹುಳುಗಳು ಬಿಳಿ ಪತಂಗದ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ರೆಕ್ಕೆ ಮೇಲೆ ಇರುತ್ತದೆ. ಮತ್ತೆ ಇದ್ರ ಲಾರ್ವಾ ಗ್ರೀನಿಶ್ ಕಲರ್ ಇರುತ್ತೆ, ಸ್ವಲ್ಪ ಹಸಿರು ಬಣ್ಣ ಇರುತ್ತೆ. ಈ ಕೊಳವೆ ಹುಳು ಏನ್ ಮಾಡುತ್ತೆ ಅಂದ್ರೆ ಎಲೆಗಳನ್ನ ತುದಿನ ಕಟ್ ಮಾಡಿ ಕೊಳವೆ ಆಕಾರ ಮಾಡ್ಕೊಳ್ಳುತ್ತೆ. ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಮಾಡಿ ಅದ್ರ ಒಳಗಡೆನೆ ಅದು ಉಳ್ಕೊಂಡು ಅದು ತಿನ್ನುತ್ತಾ ಹೋಗುತ್ತೆ. ಅಂದ್ರೆ ಭತ್ತದ ಗರಿಗಳನ್ನ ಕೊಳವೆ ರೀತಿ ಮಾಡ್ಕೊಂಡು ಒಳಗಡೆ ಸೇರ್ಕೊಳ್ಳೋದ್ರಿಂದಲೇ ಇದನ್ನ ಕೊಳವೆ ಹುಳು ಅಂತ ಕರೀತಾರೆ. ಕೊಳವೆ ಹುಳು ಅಂತ ಕರೆಯೋದು. ಇದರಿಂದ ಅದು ಏನಾಗುತ್ತೆ ಅಂದ್ರೆ ತುದಿಯನ್ನ ಕೊಳವೆ ಮಾಡಿದ್ದು ಅದು ನೇತಾಡ್ತಿರುತ್ತೆ. ಒಂದು ತಂತಿ ತರ ಮಾಡ್ಕೊಂಡದು ಎಲ್ಲ ಫೀಲ್ಡ್ ಅಲ್ಲಿ ನೇತಾಡ್ತಿರ್ತಾವ. ಇಲ್ಲ ಎಲ್ಲ ಕಟ್ಟಾಗಿ ಕೆಳಗೆ ಮುಖ್ಯ ಗದ್ದೆಯಲ್ಲಿ ನಾವು ನೋಡಬಹುದು ಕೊಳವೆಗಳ ತುಂಬಾನೇ ಎಲೆಗಳು ಬಿದ್ದಿರ್ತಾವ. ಅಂದ್ರೆ ಒಂಥರ ತೇಲ್ತಾ ಇರ್ತಾವ. ತೇಲ್ತಿರುತ್ತೆ ನೀರಿನ ಮೇಲೆ. ಅದು ಅದ್ರ ಒಳಗೆ ಇದ್ಕೊಂಡು ಭತ್ತದ ಗರಿ ಎಲ್ಲ ತಿಂದು ಹಾಳು ಮಾಡುತ್ತೆ. ಅಂದ್ರೆ ಅದು ಈಜಾಡುತ್ತಾ ಹೇಗೆ ಅಂತ? ಅದು ಲಾರ್ವಾ ಏನಿದೆ ಅದು ಸೆಮಿ ಅಕ್ವಾಟಿಕ್ ಅಂತ ಹೇಳಿ ಅದು ನೀರಲ್ಲಿ ಸರ್ವೈವ್ ಆಗುತ್ತೆ. ಅದು ಈಸಿಯಾಗಿ ನಾವು ಐಡೆಂಟಿಫೈ ಮಾಡಬೇಕಾದ ಕೇಸ್ ವರ್ಮ್. ಇದು ಕೊಳವೆ ಹುಳುವಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಅವು ಫೀಲ್ಡ್ ಅಲ್ಲಿ ಎಲ್ಲ ಕೊಳವೆ ಹುಳುಗಳು ಇರುತ್ತವೆ. ಅಂದ್ರೆ ಇದ್ರದ್ದು ಹಾನಿನೂ ಸಾಕಷ್ಟು ಇರಬಹುದಲ್ವೇ ಪ್ರಮಾಣ? ಅದೇ ಇದು ಮೇಜರ್, ಇದೂ ಪ್ರಮುಖ ಭತ್ತದ ಕೀಟ ಆಗಿರುತ್ತದೆ. ಇದನ್ನು ಕೂಡ 50% ತನಕನೂ ಡ್ಯಾಮೇಜ್ ಕೂಡ ಮಾಡುತ್ತೆ ಇದು. ಅಂದ್ರೆ ಪ್ರಾರಂಭದಲ್ಲೇ ನಾವು ನೋಡಿಕೊಂಡು ನಿಯಂತ್ರಣ ಕ್ರಮ ಕೈಗೊಳ್ಳಬೇಕು ಇದಕ್ಕೆ. ಇದಕ್ಕೆ ಏನೇನು ಕ್ರಮ ಅನುಸರಿಸಬಹುದು ಅಂತೀರಿ ಈ ಕೊಳವೆ ಹುಳು ನಿಯಂತ್ರಣಕ್ಕೆ?
ಕೇಸ್ವರ್ಮ್ ಡ್ಯಾಮೇಜ್ ಬಂದ್ಬಿಟ್ಟು ಜೈವಿಕ ಆಗ್ಬೋದು, ರಾಸಾಯನಿಕ ಅಂತೂ ಕೆಮಿಕಲ್ ಹೋಗಿ ಅಂದ್ರೆ ಇದಕ್ಕೂ ಟ್ರೈಕೋಗ್ರಾಮ ಬಳಸಬಹುದಾ ಏನಾದರೂ? ಟ್ರೈಕೋಗ್ರಾಮ ಏನು ಯೂಸ್ ಮಾಡ್ಕೊಂಡಿಲ್ಲ. ಬೇರೆ ಯಾವ್ದಾದ್ರು ಇತ್ತಂದ್ರೆ ನಾವು ಇದಕ್ಕೆ ಯೂಸ್ ಮಾಡ್ಕೋಬಹುದು. ಪ್ಯಾಥೋಜನ್ಸ್ ಆ ಥರ ಏನಾದ್ರು ಇತ್ತಂದ್ರೂ ನಾವು ಯೂಸ್ ಮಾಡ್ಬೋದು ಇದಕ್ಕೆ. ಇದರಲ್ಲಿ ಬೇಸಾಯ ಅಂದ್ರೆ ಅದೇನೆ ಕೊಳವೆ ಹುಳುಗಳು, ಈ ವೀಡ್ಸ್ ಎಲ್ಲ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಅದು ಮುಖ್ಯವಾದ ಕ್ರಮ, ಅದೇ ಬೆಳೆ ಇರುತ್ತೆ. ನಿಯಂತ್ರಣ. ಆಮೇಲೆ ಒಂದು ಹಗ್ಗ ತಗೊಂಡು ಅದು ಫೀಲ್ಡ್ ಅಲ್ಲಿ ಹಿಂಗೆ ಪಾಸ್ ಮಾಡಿದ್ರೆ ಅದ್ರದ್ದು ಕೊಳವೆ ಎಲ್ಲ ಕಟ್ಟಿರುತ್ತಲ್ಲ ಅದೆಲ್ಲ ಕೆಳಗೆ ಬೀಳುತ್ತೆ. ಅಂದ್ರೆ ಗದ್ದೆ ಬದುನಲ್ಲಿ ಆ ಕಡೆ ಒಬ್ರು ಈ ಕಡೆ ಒಬ್ರು ನಿಂತ್ಕೊಂಡು ಹಗ್ಗ ಹಿಡ್ಕೊಂಡು ಎಳಿಬೇಕು, ಹಿಂಗೆ ಬೆಳೆ ಮೇಲೆ ಹೇಳ್ಕೊಂಡು ಹೋದ್ರೆ ನೀರ್ನಲ್ಲಿ ಬೀಳುತ್ತೆ ಅದು. ಎಲ್ಲ ನೀರ್ ಮೇಲೆ ಬೀಳುತ್ತೆ. ಅವಾಗ ಸ್ಪ್ರೇ ಕೊಡ್ಬೇಕು, ಒಂದು ಕೆಮಿಕಲ್ ಸ್ಪ್ರೇ ಕೊಡ್ಬೋದು. ಮತ್ತಿನ್ನೊಂದು ಸ್ಪ್ರೇ ಮಾಡಕ್ ಮುಂಚೆ ಏನಾಗುತ್ತೆ, ಆ ಗತ್ತದ್ದು ಬದಿಯಲ್ಲಿ ನಾವು ಕಟ್ಟೆ ಕಟ್ಟಿ ಸೀಮೆ ಎಣ್ಣೆನ ಅದ್ರ ಒಳಗೆ ಹಾಕಿದ್ರ ಅದು ಸಾಯುತ್ತೆ. ಸೀಮೆಣ್ಣೆ ಹಾಕಿದಾಗ ಈ ಕೊಳವೆಗಳಿರ್ತಾವಲ್ಲ ಅವು ಮುಳುಗ್ತವೆ, ತೇಲಲ್ಲ, ಅದಕ್ಕೆ ಉಸಿರಾಡಕ್ಕಾಗಲ್ಲ, ಅವು ಸಾಯ್ತಾವಲ್ಲೇನೆ. ಆಮೇಲೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಹೊರಗಡೆಗೆ ಹಾಕ್ಬೇಕಾಗುತ್ತೆ. ಮತ್ತೆ ನೀರನ್ನ ಬಸ್ತು ಕೂಡ, ನೀರನ್ನ ಬಸ್ದು ಕೂಡ ಸ್ಪ್ರೇ ಕೊಡ್ಬೋದು. ಯಾಕಂದ್ರೆ ಕೊಳವೆಗಳು ಎಲ್ಲ ಹೊರಗಡೆ ಹೋಗ್ಬಿಡ್ತವೆ ನೀರಿನ ಜೊತೆ. ನೀರಿನ ಜೊತೆನೂ ಹೋಗುತ್ತೆ. ನೀರನ್ನ ಬಸಿಯೋದು ಮತ್ತೆ ನೀರನ್ನ ಸ್ಪ್ರೇ ಮಾಡೋದು ಈ ತರನು ಮಾಡ್ಬೋದು. ಆದ್ರೆ ಅದೇ ಈ ತರ ಸೀಮೆಣ್ಣೆ ಹಿಂಗ್ ಕೊಟ್ಟಾಗ ಅಲ್ಲೇ ಸತ್ತಿರ್ತಾವಲ್ಲ, ಆದ್ರಿಂದ ಜಾಸ್ತಿ ಕಂಟ್ರೋಲ್ ಆಗುತ್ತೆ. ಇನ್ನ ರಾಸಾಯನಿಕ ಬಂದ್ರೆ ಫೆಸಲೋನ್ ಅಂತ ಹೇಳಿ ಅದು 2 ml ಕೊಡ್ಬೋದು ಪ್ರತಿ ಲೀಟರಿಗೆ. ಹಾಗೂ ಕಾರ್ಬೋಫ್ಯೂರಾನ್ 3G ಪ್ರತಿ ಲೀಟರಿಗೆ. ಮತ್ತೆ ಕಾರ್ಟಾಫ್ ಹೈಡ್ರೋಕ್ಲೋರೈಡ್ 4G ಅಂತ ಇರುತ್ತೆ. ಅದನ್ನ 8 kg ಅಷ್ಟು ಎಕರೆಗೆ ಸಿಂಪರಣೆ ಮಾಡಬಹುದು. ಅಂದ್ರೆ ಹರಳು ರೂಪದ ಕೀಟನಾಶಕ. ಹರಳು ರೂಪದ ಕೀಟನಾಶಕಗಳು ಇವು. ಅಂದ್ರೆ ನೀರಿನ ಬಸ್ತು ನಾವು ಮಾಡ್ಬೇಕಾಗತ್ತ. 20-25 ದಿನದಲ್ಲಿ ಇದನ್ನ ನಾವು ಸಿಂಪರಣೆ ಮಾಡಬೇಕಾಗುತ್ತದೆ. ಎಕರೆಗೆ ಒಂದು 200-250 ಲೀಟರ್ ಸಿಂಪರಣಾ ದ್ರಾವಣವನ್ನು ಅಥವಾ ಹರಳು ರೂಪದ ಕೀಟನಾಶಕವನ್ನು ಮರಳಿನ ಜೊತೆ ಸಿಂಪರಣೆ ಮಾಡಬೇಕು. ಇದು ಮುಖ್ಯವಾಗಿ ಕೊಳವೆ ಹುಳುವಿನ ನಿಯಂತ್ರಣದ ಬಗ್ಗೆ ಆಯಿತು. ಇನ್ನೊಂದು ತಾವು ತಿಳಿಸಿದ್ದು ಕಣೆ ನೊಣ ಅಂತ. ಈ ಕಣೆ ನೊಣ ಯಾವ ಹಂತದಲ್ಲಿ ಈ ಭತ್ತದ ಬೆಳೆನಲ್ಲಿ ಕಂಡು ಬರುತ್ತೆ ಅಂತೀರಿ? ಕಣೆ ನೊಣ ಸಸಿ ಮಡಿಯಲ್ಲೂ ನಾವು ನೋಡ್ಬೋದು ಅದನ್ನ, ಮತ್ ಮುಖ್ಯ ಗದ್ದೆಯಲ್ಲೂ ನೋಡಬಹುದು. ಯಾವ ರೀತಿ ಸಿಂಪ್ಟಮ್ಸ್ ಬರುತ್ತೆ ಅಂತ ಹೇಳಿದ್ರೆ, ಮರಿ ಹುಳು ಒಂದ್ ಏನಿರುತ್ತೆ ಅದು ಸುಳಿನ ತಿನ್ನೋದ್ರಿಂದ ಗರಿ ಇರೋದು ಈರುಳ್ಳಿ ಎಲೆ ತರ ಬರೋದು, ಅಥವಾ ಒಂದು ಆನೆ ಕೊಂಬು ಅಂತ ಏನ್ ಕರೀತಾರೆ ಅದು ಉದ್ದಕ್ಕೆ ಗರಿ ಗಟ್ಟಿಯಾಗಿ ಉದ್ದಕ್ಕೆ ಬರುತ್ತೆ. ಅದರಿಂದ ನಾವು ಇದನ್ನ ಸಿಲ್ವರ್ ಶೂಟ್ ಅಂತಾನು ಕರೀತಾರೆ ಇದನ್ನ. ಇದರಿಂದ ಅದನ್ನ ಐಡೆಂಟಿಫೈ ಮಾಡಬಹುದು. ಅಂದ್ರೆ ಈರುಳ್ಳಿ ಬೆಳೆ ಬೆಳೆದಾಗ ಈರುಳ್ಳಿ ಕೊಂಬು ಅಂತೀವಿ, ಅದು ನೇರವಾಗಿ ಒಂದ್ ರೀತಿ ಕೊಳವೆ ರೀತಿ ನೇರಕ್ಕೆ ಬೆಳೆಯುತ್ತೆ. ಅದೇ ಸೇಮ್ ಅದೇ ತರ ಕಣೆ ನೊಣದ್ರಲ್ಲೂ ಅದು ಉದ್ದಕ್ಕೆ ಡ್ಯಾಮೇಜ್ ನ ಕಾಸ್ ಮಾಡುತ್ತೆ. ಅಂದ್ರೆ ಇದು ನೊಣದ ಜಾತಿಗೆ ಸೇರಿದ ಕೀಟ. ಇದು ಕಣೆ ನೊಣ, ಇದು ಒರಿಸೋಲಿಯಾ ಒರೈಸೆ ಅಂತ ಹೇಳಿ ನೊಣದ ಜಾತಿಗೆ ಬರುತ್ತದೆ. ಇದನ್ನ ಮುಖ್ಯವಾಗಿ ಆನೆ ಕೊಂಬು ಅಂತೀವಿ, ನೇರವಾಗಿ ಇರೋದ್ರಿಂದ ಗುರುತಿಸಬಹುದು ಅಂತೀವಿ. ಒರಿಸೋಲಿಯಾ ಒರೈಸೆ ಇದು ಸಿಸಿಡೋಮೈಡೆ ಫ್ಯಾಮಿಲಿಗೆ ಬರುತ್ತೆ. ಅದು ಡಿಪ್ಟರಾ ಅಂತ ಹೇಳಿ ಆರ್ಡರ್ ಫ್ಯಾಮಿಲಿ ಸಿಸಿಡೋಮೈಡೆ ನೊಣದ ಜಾತಿಗೆ ಇದು ಬರುತ್ತದೆ. ಇದು ಕಪ್ಪು ಆಗಿ ನೊಣ ಇರುತ್ತದೆ. ಇದರ ಬಾಧ ಲಕ್ಷಣ ಕೊಳವೆ ತರ ಉದ್ದಕ್ಕೆ ಸಿಲ್ವರ್ ಶೂಟ್ ಅಂತ ಕರಿತೀವಿ. ಅಂದ್ರೆ ಸಾಕಷ್ಟು ಹಾನಿ ಉಂಟು ಮಾಡುತ್ತೆ ಇದು. ಇದು ಮೇಜರ್ ಪೆಸ್ಟ್. ಇದು ಅಪ್ ಟು 80% ಇಟ್ ಕಾಸಸ್ ಡ್ಯಾಮೇಜ್. ಅಂದ್ರೆ 80% ಹಾನಿ ಉಂಟು ಮಾಡುತ್ತೆ. ಈ ಕಣೆ ನೊಣವನ್ನ ನಾವು ಹೇಗೆ ನಿಯಂತ್ರಣ ಮಾಡಬಹುದು ಅಂತೀರಿ? ಈ ಕಣೆ ನೊಣನ ಈ ಆನೆ ಕೊಂಬು ಕಾಣಿಸ್ಕೊಂಡಾಗ ಸ್ಪ್ರೇ ತಗೋಬೇಕು ಅಥವಾ ಕಂಟ್ರೋಲ್ ಮೆಷರಿಗೆ ಹೋಗ್ಬೇಕು. ಕಣೆ ನೊಣದ್ದು ಈ ಜೈವಿಕ ಇದು ಬಂದಾಗ ಪ್ಲಾಟಿಗ್ಯಾಸ್ಟರ್ ಒರೈಸೆ ಅಂತ ಹೇಳಿ ಒಂದು ಪ್ಯಾರಾಸಿಟೈಡ್ ಇದೆ. ಆ ಪ್ಯಾರಾಸಿಟೈಡ್ ಕಾಣಿಸ್ಕೊಂಡ ತಕ್ಷಣ ನಾವು ರಿಲೀಸ್ ಮಾಡಬೇಕು. ಅಂದ್ರೆ ಅದು ಕಣಜ ಜಾತಿಗೆ ಬರುತ್ತೆ. ಅದು ಐಮನಾಪ್ಟರಾ ಗ್ರೂಪ್ ಅಲ್ಲಿ ಇರುತ್ತೆ. ಅದು ಎಲ್ಲ ತಿನ್ಕೊಂಡು ಹೋಗಿ ಪ್ಯಾರಾಸಿಟೈಡ್ ಅಟ್ಯಾಕ್ ಮಾಡುತ್ತೆ. ಬೇಗ ನಾಟಿ ಮಾಡ್ಕೊಳ್ಳೋದು, ಮತ್ತೆ ಈ ಲೈಟ್ ಟ್ರ್ಯಾಪ್ಸ್ ಬೆಳಕಿನ ಬಲೆಗಳನ್ನ ಹಾಕೊಳ್ಳೋದು, ಮತ್ತೆ ಈ ಕ್ರಾಪ್ ನ ಅರ್ಲಿ ರೈಪನಿಂಗ್ ಆಗೋ ವೆರೈಟೀಸ್ ನ ಹಾಕಿ ಬೇಗನೆ ಹಾರ್ವೆಸ್ಟ್ ಮಾಡ್ಕೊಂಡು ಮತ್ತೆ ಲ್ಯಾಂಡ್ ಅನ್ನ ಪ್ಲೋ ಮಾಡ್ಕೊಂಡು ರಿಮೂವ್ ಇಟ್ಕೊಂಡ್ರೆ ಇದರಿಂದ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ. ಬೇಸಾಯ ಕ್ರಮಗಳನ್ನ ಮಾಡಬೇಕಾಗುತ್ತೆ. ಆಲ್ಟರ್ನೇಟಿವ್ ವಸ್ತು ಏನೇನಿದೆ ಅದೇ ಬಂಡೆಲ್ಲ ಕ್ಲೀನ್ ಮಾಡೋದು, ಬೇರೆ ಎಲ್ಲ ಯಾವುದು ವೀಡ್ಸ್ ಬರ್ದೇ ಇರಂಗೆ ನೋಡ್ಕೋಬೇಕು. ಮತ್ತೆ ಈ ಪೊಟ್ಯಾಶ್ ಅನ್ನೋದನ್ನ ಗೊಬ್ಬರ ಏನಾಗ್ತೀವಿ ಅದನ್ನ ಕರೆಕ್ಟ್ ಅಳತೆಯಲ್ಲಿ ಹಾಕ್ಬೇಕು. ಜಾಸ್ತಿ ಏನಾದ್ರು ಹಾಕಿದ್ರೆ ಇದು ಜಾಸ್ತಿ ಆಗುತ್ತೆ. ಪೊಟ್ಯಾಶ್ ಒಂದು ಲಿಮಿಟ್ ಅಲ್ಲಿ ಹಾಕ್ಬೇಕಾಗುತ್ತೆ. ಮತ್ತೆ ನಾವು ಕೆಮಿಕಲ್ಸ್ ಹೋಗ್ತೀವಿ ಅಂದ್ರೆ ಕಾರ್ಬೋಫ್ಯೂರಾನ್ ಗ್ರಾನ್ಯೂಲ್ಸ್ ಮತ್ತೆ ಇದು ಕ್ವಿನೋಲೋಫಾಸ್ ಕೂಡ ಗ್ರಾನ್ಯೂಲ್ಸ್ ಅಲ್ಲಿ 5 kg per ಎಕರ್ನ ಯೂಸ್ ಮಾಡ್ಬೋದು. ಕಾರ್ಬೋಫ್ಯೂರಾನ್ 1 kg ಅಷ್ಟು ಬಿತ್ತನೆ ಟೈಮಲ್ಲಿ ಹಾಕ್ಬೇಕಾಗುತ್ತೆ. ಮತ್ತೆ ಅದಾದ್ಮೇಲೆ ಹರಳು ರೂಪನ್ನ 15 ದಿನ ಆದ್ಮೇಲೆ ನೀರೆಲ್ಲ ಬಸ್ಬಿಟ್ಟು ಕಾರ್ಬೋಫ್ಯೂರಾನ್ ಉಳಿದಿದ್ದನ್ನ ಹಾಕ್ಬೇಕಾಗುತ್ತೆ. ಇದು ಮುಖ್ಯವಾಗಿ ಕಣೆ ನೊಣದ ನಿರ್ವಹಣಾ ಕ್ರಮಗಳು. ಇನ್ನೊಂದು ತಾವು ತಿಳಿಸಿದ್ದು ಕಂದುಜಿಗಿ ಹುಳು ಅಂತ.
ಈ ಕಂದು ಜಿಗಿ ಹುಳು ಮುಖ್ಯವಾಗಿ ಯಾವಾಗ ಬರುತ್ತೆ ಅಂತೀರಿ? ಕಂದು ಜಿಗಿ ಹುಳು ಭತ್ತದಲ್ಲಿ 40 to 45 ಡೇಸ್ ಆ ಹಂತದಲ್ಲಿ ಕಾಣಿಸುತ್ತೆ. ಇದರಲ್ಲಿ ಲಾಸ್ ಅಂತೂ 10 to 90%. ಇದು ಒಂದು ಭತ್ತವನ್ನು ಬಾಧಿಸುವ ಪ್ರಮುಖ ಕೀಟ. ಸರೌಂಡಿಂಗ್ ಮಂಡ್ಯ ಆ ಸೈಡ್ ಎಲ್ಲ ಇದು ಮೇಜರ್ ಪೆಸ್ಟ್ ಆಗಿ ಕಾಣಿಸುತ್ತೆ. ಈ ಬ್ರೌನ್ ಒಂದು ಕಂದು ಜಿಗಿ ಹುಳು ಏನ್ ಮಾಡುತ್ತೆ ಅಂದ್ರೆ ಇದನ್ನ ನೀಲಪರ್ವತ ಲುಜೆನ್ಸ್ ಅಂತ ಕರೀತಾರ. ಒಮಾಪ್ಟ್ರ ಇದು ಫ್ಯಾಮಿಲಿಗೆ ಸೇರಿದೆ. ಇದೇನ್ ಮಾಡುತ್ತೆ ಅಂದ್ರೆ ಟಿಲ್ಲರ್ಸ್ ಏನಿರುತ್ತೆ ಹಿಲ್ಸ್ ಅದ್ರ ಕೆಳಗೆ ಜಸ್ಟ್ ನೀರಿನ ಮೇಲ್ಭಾಗದಲ್ಲಿ ಕಾಂಡದಲ್ಲಿ ಮರಿ ಮತ್ತೆ ಪ್ರೌಢ ಎರಡೂನು ಕಂದು ಜಿಗಿ ಹುಳುಗಳು ಅದರಲ್ಲಿ ಕೂರ್ತವೆ. ಅದರಲ್ಲಿ ಕೂತ್ಕೊಂಡು ರಸ ಇರ್ತಾ ಹೋಗ್ತಾವ ಗಿಡಗಳು. ಗಿಡದೆಲ್ಲ ರಸ ಹೀರಿದ್ಮೇಲೆ ಆ ಗಿಡ ಏನಾಗುತ್ತೆ ಅಂದ್ರೆ ಹಳದಿ ಬಣ್ಣ ತಿರುಗುತ್ತೆ. ಅದು ಹಳದಿ ಬಣ್ಣ ತಿರುಗಿ ಮತ್ತೆ ಅದು ಒಣಗಕ್ ಸ್ಟಾರ್ಟ್ ಆಗುತ್ತೆ. ಆ ಒಣಗಕ್ ಸ್ಟಾರ್ಟ್ ಆದಾಗ ಪಕ್ಕ ಎಲ್ಲ ದಿಕ್ಕೂನು ಹಬ್ಬಿಕೊಂಡು ಅದು ಒಂದು ಸರ್ಕ್ಯುಲರ್ ಪ್ಯಾಚಸ್ ಅಲ್ಲಿ ಈ ಗಿಡಗಳು ಸುಟ್ಟಂಗೆ ಕಾಣಿಸುತ್ತೆ. ಇದು ಮೇಜರ್ ಸಿಂಪ್ಟಮ್ ಆಫ್ ದಿ ಕಂದು ಜಿಗಿ ಹುಳುದು. ಅಲ್ಲಲ್ಲಿ ಸರ್ಕ್ಯುಲರ್ ಪ್ಯಾಚಸ್ ಅಲ್ಲಿ ಗಿಡಗಳೆಲ್ಲ ಒಣಗ್ತಾ ಸುಟ್ಟಂಗೆ ಕಾಣುತ್ತೆ. ಇದನ್ನ ಆಪರ್ ಬರ್ನ್ ಅಂತಾನು ಡ್ಯಾಮೇಜ್ ಸಿಂಪ್ಟಮ್ಸ್ ಹೇಳ್ತಾರೆ. ಇದನ್ನ ಸಾಕಷ್ಟು ಹಾನಿ ಉಂಟಾಗುತ್ತೆ ಇದರಿಂದ. ಇದು ಎಕ್ಸ್ ನ ಏನ್ ಮಾಡುತ್ತೆ ಅಂದ್ರೆ ಒಂಥರ ಸಿಗಾರ್ ಶೇಪ್ಡ್ ಅಂತ ಹೇಳ್ತಾರೆ. ಆ ಟೈಪ್ ಅಲ್ಲಿ ಎಲೆದು ಮಧ್ಯ ರೇಖೆ ಇರುತ್ತಲ್ಲ ಅದರಲ್ಲಿ ಇದನ್ನ ಎಗ್ಗಳನ್ನ ಇನ್ಸರ್ಟ್ ಮಾಡ್ತಾ ಹೋಗುತ್ತೆ. ಇದ್ರದ್ದು ನಿಯಂತ್ರಣ ಅಂತ ಬಂದ್ರೆ ಫಸ್ಟ್ ಹತ್ತತ್ರ ಕ್ಲೋಸರ್ ಸ್ಪೇಸಿಂಗ್ ಮಾಡೋದ್ರಿಂದ ಇದ್ರದ್ದು ದಟ್ಟವಾಗಿ ನಾಟಿಯನ್ನು ಮಾಡಬಾರ್ದು. ಸ್ವಲ್ಪ ದೂರ ಹಾಕ್ಬೇಕು. ಆಮೇಲೆ 3 ಮೀಟರ್ ಆದ್ಮೇಲೆ 30 ಸೆಂಟಿಮೀಟರ್ ಅಷ್ಟು ಒಂದು ಗ್ಯಾಪ್ ನ ಕೊಡ್ಬೇಕಾಗತ್ತೆ. ಅದನ್ನ ರೋಗೋ ಸ್ಪೇಸಿಂಗ್ ಅಂತಾನು ಕರೀತಾರೆ. ನಾವು ಅದರ ಗ್ಯಾಪ್ ಕೊಡೋದ್ರಿಂದ ಅದರಲ್ಲಿ ಗಾಳಿ ಎಲ್ಲ ಆಡಿಕೊಂಡು ಬೆಳಕೆಲ್ಲ ಆಗಿ ಇದ್ರದ್ದು ಮಲ್ಟಿಪ್ಲಿಕೇಶನ್ ಏನಿದೆ ಇದ್ರದ್ದು ಜೀವನ ಸಂತತಿನ ಒಂದ್ ಸ್ವಲ್ಪ ಕಡಿಮೆ ಮಾಡಬಹುದು. ಅಂದ್ರೆ 3 ಮೀಟರ್ ಆದ್ಮೇಲೆ 30 ಸೆಂಟಿಮೀಟರ್ ಅಷ್ಟು ಅಲ್ಲಿ ಏನು ನಾಟಿ ಮಾಡಬಾರ್ದು. ಆಮೇಲೆ ಮತ್ತೆ ನಾಟಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಆ ರೀತಿ ಕ್ರಮ ಅನುಸರಿಸಬೇಕು. ಆಮೇಲೆ ಮತ್ತೆ ಈ ಆಲ್ಟರ್ನೇಟಿವ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ಅಂತ ಬರ್ತಾವ. ಅಂದ್ರೆ ನೀರ್ನ ಬಿಡೋದು ಮತ್ತೆ ನೀರೆಲ್ಲ ಬಸ್ತ್ ಬಿಡಬೇಕು. ಹ್ಯೂಮಿಡಿಟಿ ಕ್ರಿಯೇಟ್ ಮಾಡೋದನ್ನ ನಾವು ತಡಿಬಹುದು. ತೇವಾಂಶವನ್ನು ಕೂಡ ಕಡಿಮೆ ಮಾಡಬಹುದು. ಇದರಲ್ಲಿ ನಾವು ಈ ಜೈವಿಕ ಇದು ಬಂತಂದ್ರೆ ನ್ಯಾಚುರಲ್ ಎನಿಮೀಸ್ ಅಂತ ಬಂದ್ರೆ ಒಂದು ಲೈಕೋಸಾ ಸೂಡಾ ಆನ್ಯುಲೈಟಾ ಅಂತ ಒಂದಿದೆ. ಮತ್ತೆ ಸಿಟೋರಿಂಕಸ್ ಲಿವಿಡಿಪಿನ್ಯೂಸ್ ಅಂತ ಹೇಳ್ತಾವ. ಇವು 200 ಇಂದ 250 bucks per hectare ಕೊಡ್ಬೇಕಾಗತ್ತೆ. ಇದು ಅದೇ ಸ್ಪೈಡರ್ ಕೂಡ ಇದನ್ನ ತಿನ್ನುತ್ತೆ. ಚೇಡಗಳು ಇದನ್ನ ತಿಂದು ಕೆಲವು ನೀರ್ ಮೇಲೆ ಓಡಾಡ್ತಾ ಇರ್ತವೆ. ಅವು ಕೂಡ ನಾಶ ಮಾಡ್ತಾವ. ಮತ್ತೆ ಈ ಲೈಟ್ ಟ್ರಾಪ್ಸ್ ನ ಎಲ್ಲದಕ್ಕೂ ಯೂಸ್ ಮಾಡಬಹುದು. ಬೆಳಕು ಬಲೆಗಳು. ಇದ್ರ ಜೊತೆಗೆ ಕೆಮಿಕಲ್ ಬಂತಂದ್ರೆ ಇಮಿಡಾಕ್ಲೋಪ್ರಿಡ್ ನ 1.5 ml ಕೊಡ್ಬೇಕಾಗುತ್ತೆ ಪರ್ ಲೀಟರ್. ಮತ್ತೆ ಥಯೋಮೆಥಾಕ್ಸಮ್ ನ 0.7 ಗ್ರಾಮ್ ಪರ್ ಲೀಟರ್. ಮತ್ತೆ ಕ್ಲೋರೋಪೈರಿಪಾಸ್ 2 ml ಪರ್ ಲೀಟರ್. ಇನ್ನೊಂದು ಈಗ ಸದ್ಯದಲ್ಲೇ ನೋಡಿದರೆ ಟ್ರೈಫ್ಲೂಬೆನ್ಸಿರಮ್ 0.4 ml ಪರ್ ಲೀಟರ್. ಇವು ಎಫೆಕ್ಟಿವ್ ಆಗಿ ಅದಕ್ಕೆ ವರ್ಕ್ ಮಾಡ್ತಾವ. ಇವನ್ನ ಸಿಂಪರಣೆ ಮಾಡಿ. ಇಲ್ಲೂ ಕೂಡ ನಾವು ಸಾರ್ವಜನಿಕ ಗೊಬ್ಬರವನ್ನ ಎಷ್ಟು ಶಿಫಾರಸು ಮಾಡಿರ್ತಾರೆ ಅಷ್ಟೇ. ಇದಕ್ಕೂ ಅಷ್ಟೇನೆ ಸಾರಜನಕವನ್ನ ನಾವು ಜಾಸ್ತಿ ಹಾಕಕ್ ಹೋಗ್ಬಾರ್ದು. ಹಾಕೋದ್ರಿಂದ ಅದ್ರದ್ದು ವೆಜಿಟೇಟಿವ್ ಗ್ರೋತ್ ಏನಿದೆ ಅದು ಜಾಸ್ತಿ ಆಗಿ ಇವು ಅದ್ರದ್ದು ಸಂತತಿಗಳು ಏನಿರುತ್ತೆ ಅದ್ರದ್ದು ಲೈಫ್ ಸೈಕಲ್ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ತಾವ. ಅಂದ್ರೆ ಬಹಳ ಅಬ್ಬರವಾಗಿ ಬೆಳೆ ಬೆಳೆದಾಗ ರಸದಿಂದ ಕೂಡಿರುತ್ತೆ. ಅದನ್ನ ಇವು ಇಷ್ಟಪಡ್ತವೆ. ಹೌದೌದು. ಆದ್ರಿಂದ ಸಾರ್ವಜನಿಕ ಗೊಬ್ಬರವನ್ನ ಆದಷ್ಟು ಕಡಿಮೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಕಂತುಗಳಲ್ಲೇ ಕೊಡ್ಬೇಕಾಗತ್ತೆ. ಅದಕ್ಕಿಂತ ಹೆಚ್ಚಿಗೆ ರೈತರು ಏನ್ ಮಾಡ್ತಾರೆ ಅಂದ್ರೆ ಗಿಡಗಳೆಲ್ಲ ಹಸಿರು ಕಾಣಿಸ್ಲಿ ಮತ್ತೆ ಬೆಳೆನೂ ಒಂದ್ ಸ್ವಲ್ಪ ಇಳುವರಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸಾರಜನಕನ ಯೂರಿಯಾ ಕೊಡ್ತಾರ. ಆ ತರ ಕೊಡಕ್ ಹೋಗ್ಬಾರ್ದು. ಎಷ್ಟು ರೆಕಮೆಂಡ್ ಮಾಡಿರ್ತಾರೆ ಅಷ್ಟೇ ಕೊಟ್ರೆ. ಇನ್ನ ಈ ಸಮಗ್ರ ನಿರ್ವಹಣಾ ಕ್ರಮಗಳು ಅಂತ ನಾವು ಕರಿತೀವಿ. ಏನು ಅಲ್ಲಿ ಅಂಶಗಳನ್ನ ಗಮನಿಸಬೇಕು ಅಂತೀರಿ? ಈ ಸಮಗ್ರ ಪೀಡೆ ನಿರ್ವಹಣೆ ಅಂದ್ರೆ ನಾವು ಅದ್ರದ್ದು ಏನು ಕೀಟ ಇರುತ್ತೆ ಅದ್ರದ್ದು ವಿವಿಧ ಹಂತಗಳನ್ನ ನೋಡ್ಬೇಕಾಗುತ್ತೆ, ತಿಳ್ಕೊಬೇಕು ಫಸ್ಟ್. ಮತ್ತೆ ಅದ್ರದ್ದು ಎಷ್ಟು ನಂಬರ್ಸ್, ಆರ್ಥಿಕ ಹಾನಿಗಳು ಹೆಂಗ್ ಮಾಡುತ್ತೆ ಅದನ್ನ ನೋಡ್ಕೊಂಡು ನಾವು ಇದಕ್ಕೆ ಕಂಟ್ರೋಲ್ ಮೆಷರ್ನ ಕೊಡ್ಬೇಕಾಗತ್ತೆ. ಈ ಕಂಟ್ರೋಲ್ ಮೆಷರ್ ಅನ್ನು ವೈಜ್ಞಾನಿಕ ರೀತಿಯಲ್ಲಿ ಕೊಡ್ಬೇಕಾಗತ್ತೆ. ಮತ್ತೆ ಬೇರೆ ಬೇರೆ ವಿಧಗಳಿದಾವಲ್ಲ, ಜೈವಿಕ, ರಾಸಾಯನಿಕ, ಬೇಸಾಯ, ಇವನ್ನೆಲ್ಲಾನು ನಾವು ಅನುಸರಿಸಬೇಕು. ಇವೆಲ್ಲ ಅನುಸರಿಸಬೇಕಾದ್ರೆ ಬೇರೆ ಕೀಟಗಳಿಗೆ ಅಥವಾ ಬೇರೆ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ ಆಗದಂಗೆ ನಾವು ನಿರ್ವಹಣೆ ಮಾಡಕ್ ಹೋದ್ರೆ ಇದನ್ನ ಸಮಗ್ರ ಪೀಡೆ ನಿರ್ವಹಣೆ ಅಂತ ಕರೀತಾರೆ. ಭತ್ತದಲ್ಲಿ ಯಾವ್ಯಾವ ಸಮಗ್ರ ಕೀಟ ಪೀಡೆ ನಿರ್ವಹಣೆ ಅಂದ್ರೆ, ಒಂದು ಯಾವ್ದಾದ್ರು ನಾವು ನಿರ್ವಹಣೆ ಮಾಡಿದ್ವಿ ಅಂದ್ರೆ ಅದು ಒಂದು 3-4 ಪೆಸ್ಟ್ಗಳಿಗೆ ಕಂಟ್ರೋಲ್ ಮಾಡೋದಕ್ಕೆ ಅನುಕೂಲ ಇರುತ್ತೆ.
ಇದರಲ್ಲಿ ಬೆಳೆ ಆದ ತಕ್ಷಣ ಬೇಸಿಗೆಯಲ್ಲಿ ಮಾಗಿ ಉಳುಮೆ ಮಾಡೋದ್ರಿಂದ ಆಳವಾಗಿ ಉಳುಮೆ ಮಾಡಬೇಕು. ಉಳುಮೆ ಮಾಡೋದ್ರಿಂದ ಅದರಲ್ಲಿ ಭೂಮಿ ಒಳಗೆ ಯಾವ್ದಾದ್ರು ಹುಳಗಳು, ಕೋಶಗಳು, ಎಕ್ಸ್ ಏನೇ ಇದ್ರು ಅವೆಲ್ಲ ಮೇಲ್ ಬರ್ತಾವ. ಅದರಿಂದ ಪಕ್ಷಿಗಳೇನಿರ್ತಾವ ಅವೆಲ್ಲ ಹರಿಸ್ಕೊಂಡು ಹೋಗ್ತಾವ, ಇಲ್ಲ ಸೂರ್ಯನ ಕಿರಣಕ್ಕೆ ಅದು ಸಾಯ್ತಾವ. ಇದರಿಂದ ನಾವು ಕಂಟ್ರೋಲ್ ಮಾಡಬಹುದು. ಈ ತರ ನಾವು ಯಾವ್ದ್ರಲ್ಲಿ ನೋಡ್ಬೋದು ಅಂದ್ರೆ ಹಳದಿ ಕಾಂಡಿ ಕೊರಕ ಇರೋದಿಲ್ಲ, ಹಳದಿ ಕಾಂಡ ಕೊರಕ ಅದು ಸಾಯಿಲ್ ಒಳಗೂ ಪ್ರಿಪರೇಷನ್ಗೆ ಹೋಗುತ್ತೆ. ಮತ್ತೆ ಇನ್ನೊಂದು ತೆನೆ ಕತ್ತರಿಸುವ ಹುಳು ಅಂತ ಬರುತ್ತೆ, ಅವು ಸಾಯಿಲ್ ಒಳಗೆ ಇದ್ರಿಂದ ಇವೆರಡನ್ನು ನಾವು ಕಂಟ್ರೋಲ್ ಮಾಡಬಹುದು. ಮತ್ತೆ ಬದುಗಳನ್ನು ಸ್ವಚ್ಛಗೊಳಿಸುವುದರಿಂದ ಇದು ಹಸಿರು ಜುಗಿ ಹುಳು ಇರಬಹುದು, ಅಥವಾ ನಮ್ದು ಲೀಫ್ ಎಲೆ ಮಡಸುವ ಇರ್ಬೋದು. ಈ ತರ ಎಲ್ಲಾ ಕೀಟಗಳನ್ನು ಮತ್ತೆ ಬದುನೆಲ್ಲ ಕಡಿಮೆ ಕಚ್ಚೋದ್ರಿಂದ ಈ ಮಿಡತೆ ಒಂದು ಬರುತ್ತಲ್ಲ ಅದನ್ನು ಕೂಡ ಕಂಟ್ರೋಲ್ ಮಾಡಬಹುದು. ಬೆಳೆ ಕಟಾವು ಮಾಡ್ಬೇಕಾದ್ರೆ ನೆಲ ಸಮಕ್ಕೆ ಕಟ್ ಮಾಡ್ಬೇಕು. ಅಲ್ಲೇ ನಾವು ಬಿಟ್ರೆ ಇವ್ರದ್ದೆಲ್ಲ ಮಲ್ಟಿಪ್ಲಿಕೇಶನ್ ಅಲ್ಲೇ ಉಳ್ಕೊಳ್ತೇವೆ. ಆದಷ್ಟು ಬುಡಕ್ಕೆ ಕಟ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಹಳದಿ ಕಾಂಡ ಕೊರಕ ಭತ್ತ ಒಂದರಲ್ಲೇ ಬರೋದ್ರಿಂದ, ಮತ್ತೆ ಈ ಕಂದು ಜಿಗಿಗಳು ಭತ್ತ ಒಂದರಲ್ಲೇ ಬರೋದ್ರಿಂದ ಬೇರೆ ಬೇರೆ ಬೆಳೆನ ಹಾಕ್ತಾ ಹೋಗ್ಬೇಕು. ಭತ್ತ ಒಂದನ್ನೇ ವರ್ಷ ಪೂರ್ತಿ ಹಾಕ್ಬಾರ್ದು. ನಾವು ಕ್ರಾಪ್ ರೊಟೇಷನ್ ಅಂತ ಏನಿರುತ್ತೆ ಅದನ್ನ ಹಾಕ್ತಾ ಹೋಗ್ಬೇಕು. ಮತ್ತೆ ಸಾರಜನಕವನ್ನ ರೆಕಮೆಂಡೆಡ್ ಇದರಲ್ಲೇನೆ ಬಳಸಬೇಕು, ಜಾಸ್ತಿ ಬೆಳೆಸಕ್ ಹೋಗ್ಬಾರ್ದು. ಮತ್ತೆ ಜಾಸ್ತಿ ಈ ಪೀಡನಾಶಕಗಳನ್ನು ಬಳಸಬಾರ್ದು. ಇದರಿಂದ ಅವ್ರದ್ದು ಜಾಸ್ತಿ ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗ್ತಾವ. ಅದರಲ್ಲೂ ಕಂದು ಜಿಗಿ ಹುಳಕ್ಕೆ ಪೈರಾಥ್ರಾಯ್ಡ್ ಗ್ರೂಪ್ದು ಕೆಮಿಕಲ್ಸ್ ಇರ್ತಾವ, ಆ ಕೆಮಿಕಲ್ಸ್ ಅಂತೂ ಬಳಸಕ್ಕೆ ಹೋಗ್ಬಾರ್ದು. ಅಂದ್ರೆ ಅದನ್ನು ಬಳಸಿದ್ರೆ ಸಂಖ್ಯೆ ಜಾಸ್ತಿ ಆಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಈ ನೀರನ್ನು ಅಷ್ಟೇ ಕಟ್ಟೋದು ಮತ್ತೆ ಬಸಿಯೋದು, ಕಟ್ಟೋದು ಬಸಿಯೋದು ಈ ತರ ಮಾಡೋದ್ರಿಂದ ಕೆಲವುನ ಕಂಟ್ರೋಲ್ ಮಾಡಬಹುದು. ಮತ್ತೆ ಈ ಕೆಮಿಕಲ್ಸ್ ಕೂಡ ಕ್ಲೋರೋಪೈರಿಪಾಸ್ 2 ml ಹಾಕೋದ್ರಿಂದ ಎಷ್ಟೊಂದು ಕೀಟಗಳನ್ನು ಕೂಡ ಇದರಲ್ಲಿ ನಿಯಂತ್ರಣ ಮಾಡೋದು. ಮತ್ತೆ ಕಂದು ಜಿಗಿ ಬೆಳೆದು ಹೇಳಿದ್ನಲ್ಲ, ಸ್ಪೇಸಿಂಗ್ ಕೊಡ್ತಾ ಹೋಗ್ತಾ ಇರ್ಬೇಕು, ಅದರಿಂದ ಅದೊಂದು ಕಡಿಮೆ ಆಗುತ್ತೆ. ಕೊಳವೆ ಹುಳುಗಳಿಗೆ ಹಗ್ಗದಲ್ಲಿ ಎಳ್ಕೊಂಡು ಹೋದ್ರೆ ನಿಯಂತ್ರಣಕ್ಕೆ ಬರುತ್ತೆ. ಮೋಹಕ ಬಲೆಗಳು, ಬೆಳಕಿನ ಇವನ್ನೆಲ್ಲ ಹಾಕ್ಬೇಕು. 15 ಮತ್ತೆ 20 ದಿನಗಳಿಗೆ ಅವನ್ನ ಚೇಂಜ್ ಮಾಡ್ತಾ ಹೋಗ್ತಾ ಇರ್ಬೇಕಾಗುತ್ತೆ. ಅದು ಒಂದು ಕ್ರಮ, ಬೆಳೆಗಳನ್ನು ಬಳಸೋದು. ಈ ಕಂದು ಜಿಗಿ ಬೆಳೆದಲ್ಲಿ ನಿರೋಧಕ ತಳಿ MTU 1001 ಅಂತ ಒಂದಿದೆ, ಇದನ್ನ ಬೇಕಾದ್ರೆ ನಾವು ಯೂಸ್ ಮಾಡಬಹುದು. ಇದ್ರ ಜೊತೆಗೆ ಜೈವಿಕವಾಗಿ ಟ್ರೈಕೋರಮ ಬಳಸಬಹುದು, ಸ್ಪೈಡರ್ ಬರ್ತಾವ, ಮತ್ತೆ ಗುಲಗಂಜಿ ಹುಳುಗಳು ಅಂತಾರೆ, ಅದು ಲೇಡಿ ಬರ್ಡ್ಸ್ ಬೀಟಲ್ ಅಂತ ಹೇಳಿ, ಕೆಲವು ಕಣಜದ ಜಾತಿಗೆ ಸೇರಿದಂತ ಕೀಟಗಳು ಇದಾವೆ. ಅದೇ ಪ್ಲಾಟಿಗೆಸ್ಟರ್ ವರೈಸೆ ಅಂತ ಹೇಳಿ ಇದಕ್ಕೆ ಬರುತ್ತಲ್ಲ, ಕಣೆ ಹುಳುಗೆ, ಅದಕ್ಕೆ ಯೂಸ್ ಮಾಡಬಹುದು. ಇವೆಲ್ಲ ಮೊಟ್ಟೆಗಳ ಮೇಲೆ ತಿಂತಾವ ಅಥವಾ ಹುಳುಗಳ ಮೇಲೆ ತಿಂತಾವ, ಆ ರೀತಿ ತಿಂದು ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗುತ್ತೆ. ಆತ್ಮೀಯ ರೈತ ಬಾಂಧವರೇ, ಭತ್ತದ ಬೆಳೆಯನ್ನು ಬಾಧಿಸುವಂಥ ಮುಖ್ಯವಾದ ಕೀಟ ಪೀಡೆಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂತಂದರೆ ಡಾಕ್ಟರ್ HC ಲತಾ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8884525995. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8884525995. ತುಂಬ ಸಂತೋಷ ಡಾಕ್ಟರ್ ಲತಾ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಭತ್ತದ ಬೆಳೆಯನ್ನು ಬಾಧಿಸುವಂಥ ಕೀಟ ಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರಗಳು. ರೈತ ಬಾಂಧವರೇ, ಇದುವರೆಗೆ ಭತ್ತದ ಬೆಳೆಯನ್ನು ಬಾಧಿಸುವಂತಹ ಕೀಟ ಪೀಡೆಗಳು ಮತ್ತು ಅವುಗಳ ನಿಯಂತ್ರಣ ಈ ಕುರಿತು ಡಾಕ್ಟರ್ HC ಲತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು
ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ.